ನಾನೇ ಮುಖ್ಯಮಂತ್ರಿ, 5 ವರ್ಷ ನಾನೇ ಇರ್ತೇನೆ, ನನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ, ನಾನೇ ಇರ್ತೀನಿ, ನನ್ನನ್ನು ಯಾರು ತೆಗೆಯಕ್ಕೆ ಪ್ರಯತ್ನ ಇಂಥ ದುಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಅನ್ನುವಂಥದ್ದು ರಾಜ್ಯದ ಜನ ಅರ್ಥ ಮಾಡಬಹುದು. 136 ಸೀಟು ಇವರಿಗೆ ಕೊಟ್ಟು ರಾಜ್ಯದಲ್ಲಿ ಗೊಂದಲ, ಅಸ್ಥಿರತೆ, ಭ್ರಷ್ಟಾಚಾರ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕಾಂಗ್ರೆಸ್ ಪಾರ್ಟಿಯ ಶಾಸಕರುಗಳು, ಕಾಂಗ್ರೆಸ್ ಪಾರ್ಟಿಯ ಮುಖಂಡರುಗಳು ಎಲ್ಲರೂ ಅತ್ಯಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. BR ಪಾಟೀಲ್ ಹೇಳಿದರು, ದೇಶದಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ಇರೋದು ಕರ್ನಾಟಕದಲ್ಲಿ ಅಂತ. ಕೆಲಸ ಮಾಡಿಸೋದಕ್ಕೆ ದುಡ್ಡಿಲ್ಲ ಅಂತ ರಾಯರೆಡ್ಡಿ ಅವರು ಹೇಳಿದರು. ರಾಯರೆಡ್ಡಿ ಅವರ ಆರ್ಥಿಕ ಸ್ಥಿತಿ ಗಂಭೀರ ಇದೆ ಅಂತ ಹೇಳಿದರು. BR ಪಾಟೀಲ್ ದುಡ್ಡು ಕೊಟ್ಟವ್ರಿಗೆ ಅಷ್ಟೇ ಮನಿ ಅಂತ ಹೇಳಿದರು. ರಾಜು ಕಾಗೆ ಅವರಂತೂ ಏನೂ ಉಳಿಸಿಲ್ಲ ಸರ್ಕಾರದ್ದು. NY ಗೋಪಾಲಕೃಷ್ಣ ಅವರು, ಯಾರು ಇನ್ನೂ ಅನೇಕರಿದ್ದಾರೆ. ಇದ್ರ ಜೊತೆಗೆ ಪರಮೇಶ್ವರ್ ಅವರು ಹೇಳ್ತಾರೆ, ನನ್ನ ಹತ್ರ ದುಡ್ಡಿಲ್ಲ, ಸಿದ್ದರಾಮಣ್ಣನ ಹತ್ರ ದುಡ್ಡಿಲ್ಲ, ಕೇಂದ್ರ ಸರ್ಕಾರಕ್ಕೆ ಕೇಳ್ರಿ ಅಂತ. ಕೇಂದ್ರ ಸರ್ಕಾರದ ಆರ್ಥಿಕ ಸ್ಥಿತಿ ಅತ್ಯಂತ ಚೆನ್ನಾಗಿದೆ. ಕರೆಕ್ಟಾಗಿ ಪ್ರಾಜೆಕ್ಟ್ ಕೊಟ್ಟರೆ ಅದನ್ನು ಕೊಡ್ತಾ ಇದೀವಿ ನಾವು. ಆದರೆ ಇವರು ಭ್ರಷ್ಟಾಚಾರಕ್ಕೆ ನಾವು ದುಡ್ಡು ಕೊಡಲ್ಲ. ನಮ್ಮ ರೆವಿನ್ಯೂ ಡೆಫಿಸಿಟ್ ಸಹಿತ ಫಸ್ಟ್ ಟೈಮ್ ವಿತೌಟ್ ಡೆಫಿಸಿಟ್ ಇದೆ. ಅಷ್ಟು ಪ್ರಮಾಣದಲ್ಲಿ ಇವತ್ತು ಕೇಂದ್ರ ಸಶಕ್ತವಾದಂತಹ ಒಂದು ಆರ್ಥಿಕ ಸ್ಥಿತಿ ಇದೆ. ಆದರೆ ರಾಜ್ಯ ಯಾವ ಸ್ಥಿತಿಗೆ ತಲುಪಿದೆ ಅನ್ನೋದನ್ನು ನೋಡಿದರೆ ಬಹಳ ದುಃಖ ಅನ್ನಿಸ್ತದೆ. ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯ. ಹಾಗಾಗಿ ಈ ಎಲ್ಲ ಘಟನೆಗಳನ್ನು ಮರೆಮಾಚಲಿಕ್ಕೆ ಕೋವಿಡ್ ವ್ಯಾಕ್ಸಿನ್ದ ವಿಷಯವನ್ನು ಎತ್ತಿ, ನನ್ನ ಪ್ರಕಾರ ಕಾಂಗ್ರೆಸ್ ಪಾರ್ಟಿಯ ಒಂದು ದರಿದ್ರವಾದಂಥ ಒಂದು ಮಾನಸಿಕತೆ, ಮೆಂಟಾಲಿಟಿ ಎಲ್ಲಿಗೆ ಬಂದಿದೆ ಅಂತಂದ್ರೆ, 64 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ಒಂದೇ ಒಂದು ಸ್ವದೇಶಿ ವ್ಯಾಕ್ಸಿನ್ ಮಾಡಲಿಲ್ಲ. ಯಾವ್ಯಾವ ವ್ಯಾಕ್ಸಿನ್ಗಳನ್ನು ಈ ಮೊದಲು ಕೊಡ್ತಾ ಇದ್ರೋ ಎಲ್ಲ ವ್ಯಾಕ್ಸಿನ್ಗಳು ಇಂಪೋರ್ಟ್ ಆಗಿ ಬರ್ತಾ ಇದ್ವು ಮತ್ತು ವಿದೇಶದಲ್ಲಿ 10, 20, 50 ವರ್ಷಗಳ ನಂತರ ನಮ್ಮ ದೇಶಕ್ಕೆ ಬರೋದು. ನಾವು ದೇಶೀಯ ವ್ಯಾಕ್ಸಿನ್ ಅನ್ನು ಡೆವಲಪ್ ಮಾಡಿ 240 ಡೋಸ್ಗಳನ್ನು ಕೊಟ್ಟಿವಿ ನಾವು, 140 ಡೋಸ್. ಸುಮಾರು 110-120 ಕೋಟಿ ಜನ ಇದನ್ನು ತೆಗೆದುಕೊಂಡಿದ್ದಾರೆ. 150 ದೇಶದಲ್ಲಿ ಇದನ್ನು ಕೊಟ್ಟಿದ್ದೀವಿ. ಆದರೆ ಈ ವ್ಯಾಕ್ಸಿನ್ ಅನ್ನು ಡಿಫೇಮ್ ಮಾಡ್ಲಿಕ್ಕೆ ಹೋಗ್ತಾರೆ. ಇವೆಲ್ಲ ಡೈವರ್ಟ್ ಮಾಡೋದಕ್ಕೆ ಈ ರೀತಿಯ ಟ್ವೀಟ್ ಮಾಡಿ, ಈ ರೀತಿಯ ಹೇಳಿಕೆಯನ್ನು ಕೊಟ್ಟು ಮೋದಿಯವರನ್ನ ವಿರೋಧಿಸುವ ಬರದಲ್ಲಿ ದೇಶದ ಸಾಧನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ. ದೇ ಆರ್ ಅಪೋಸಿಂಗ್ ನೇಷನ್ ಇಟ್ ಸೆಲ್ಫ್. ದೇಶದ ಸಾಧನೆಯನ್ನೇ, ಅಚೀವ್ಮೆಂಟ್ ಆಫ್ ದಿ ಮೋದಿ ವಿರೋಧ ಮಾಡ್ತೀರಾ ಮಾಡಿ, ಆದ್ರೆ ಅಚೀವ್ಮೆಂಟ್ ಆಫ್ ಭಾರತ ಇದು. ಒಂದೇ ಒಂದು ವ್ಯಾಕ್ಸಿನ್ ಬಂದಿರಲಿಲ್ಲ. ಆ ವ್ಯಾಕ್ಸಿನ್ ಅನ್ನ ಇವತ್ತು ಯಾವುದೇ ಆಧಾರ ಇರಲಾರ್ದು, ವಿತೌಟ್ ಎನಿ ಬೇಸಿಸ್ 150 ದೇಶದಲ್ಲಿ ವ್ಯಾಕ್ಸಿನ್ ಹೋಗಿದೆ. 110 ಕೋಟಿ ಜನಕ್ಕೆ ಇದು ಅಡ್ಮಿನಿಸ್ಟರ್ ಆಗಿದೆ. ಇದೆಲ್ಲ ಆದ ನಂತರವೂ ಸಹಿತ ದೇಶದ ಒಂದು ಸಾಧನೆಯನ್ನ ಈ ರೀತಿ ಅಪಮಾನಗೊಳಿಸ್ತಾ ಇರುವಂತಹದ್ದು ಒಂದು ರೀತಿಯ ದೇಶದ ಸೈಂಟಿಫಿಕ್ ಸಮುದಾಯಕ್ಕೆ ಮಾಡಿದಂಥ ಅಪಮಾನ ಇದೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಕನಿಷ್ಠ ಪಕ್ಷ ಈಗ ಅನೇಕ ತಜ್ಞರು ಈ ರೀತಿ ಆಗಿಲ್ಲ, ಇದಕ್ಕೆ ಯಾವುದೇ ರೀತಿ ಸೈಂಟಿಫಿಕ್ ಆಧಾರ ಇಲ್ಲ ಅಂತ ಹೇಳಿದ್ರೆ ಒಂದು ಮುಖ್ಯಮಂತ್ರಿಗಳು ಕ್ಷಮೆ ಕೋರಬೇಕು. ಮೀಟಿಂಗು, ಆ ಮೀಟಿಂಗ್ದಲ್ಲಿ ನಮ್ಮ ಸಂಘಟನಾತ್ಮಕ ವಿಷಯಗಳ ಬಗ್ಗೆ ಮತ್ತು ಯಾರಿಗೇನಾದರೂ ಕೆಲವರಿಗೆ ಸಮಸ್ಯೆಗಳಿತ್ತು ಅದನ್ನು ಕರೆದು ಅವರಿಗೆಲ್ಲರಿಗೂ ನಾವು ತಿಳುವಳಿಕೆ ಹೇಳುವ ಕೆಲಸವನ್ನು ಮಾಡಿದ್ದೇವೆ. ನೋಡಿ, ರವಿಕುಮಾರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿ. ಆದರೆ ಕಾಂಗ್ರೆಸ್ ಪಾರ್ಟಿ ಇದರಲ್ಲಿ ಏನು ಮಾಡ್ತಾ ಇದೆ, ಅವರು ಅಕಸ್ಮಾತ್ ಅದು ಅಂದ ತಪ್ಪಂತಂದ್ರೆ FIR ಮಾಡಿದ್ದಾರೆ, ಎನ್ಕ್ವೈರಿ ಆಗಿದೆ. ಒಮ್ಮೆಲೆ ಬಂಧಿಸಿ ಅವ್ರನ್ನ ಜೈಲಿಗೆ ಹಾಕಬೇಕಂತನ್ನುವಂಥದ್ದು ರೀತಿಯಲ್ಲಿ ಏನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸ್ಟೇಟ್ಮೆಂಟು ಮತ್ತು ಒತ್ತಾಯ ಮಾಡ್ತಾ ಇದೆ.
ಮತ್ತು ಕೆಲವು ಸಂಘ ಅನ್ನುವಂಥವ್ರ ಹೆಸರಿನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ಅಲ್ರಿ ಒಬ್ಬ ಅಡಿಷನಲ್ SP ಗೆ ಹೊಡೆಯಕ್ಕೆ ಹೋದ್ರು CM. ಅವಾಗೇನಾಗಿತ್ತು ನಿಮಗೆ? ಒಬ್ಬ IAS ಅಧಿಕಾರಿನ ಪಕ್ಕದಲ್ಲಿ ಯಾಕುತ್ತಪ್ಪ ಅಂತ ಕೇಳಿದ್ರು ವೇದಿಕೆ ಮೇಲೆ. ಸಾಮಾನ್ಯವಾಗಿ ನಾನು ಇಷ್ಟು ಸತ್ಯ ನೋಡಿದೇನಪ್ಪ, DC ಗಳು ಕೂತಿರ್ತಾರೆ ವೇದಿಕೆ ಮೇಲೆ, ನೀನು ಇಲ್ಲೇ ಕೂಡ ಕೇಳಿದ್ರು ಅಂತ ಹೇಳಿ ಅಪಮಾನ ಮಾಡಿದರು. ಅವಾಗೇನಾಗಿತ್ತು? ಹಲವಾರು ಜನರಿಗೆ ಮುಖ್ಯಮಂತ್ರಿಗಳು ಅಪಮಾನ ಮಾಡಿದ್ದಾರೆ ಅಧಿಕಾರಿಗಳಿಗೆ. ಅವಾಗೇನಾಗಿತ್ತು? ರವಿಕುಮಾರ್ ಆ ಸ್ಟೇಟ್ಮೆಂಟ್ಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಟೀಕ ಅವರು ಹೇಳಿದ್ದು ತಪ್ಪು ಅಂತಾದರೆ ಎನ್ಕ್ವೈರಿ ಆಗಲಿ, FIR ಆಗಲಿ, ಅದೇನೋ FIR ಆಗಿದೆ, ಅದ್ರದ್ದು FSL ಇತ್ಯಾದಿ ಆಗಲಿ, ತರಾತುರಿಯಲ್ಲಿ ಬಂಧಿಸಬೇಕು ಅಂತ ಹೇಳಿ ಈ ಎಲ್ಲ ವಿಷಯಗಳನ್ನು ನಾನೇನು ಹೇಳಿದ್ನಲ್ಲ, ಈಗ ಇವರೆಲ್ಲ ಸ್ಟೇಟ್ಮೆಂಟು, IPL, ವಾಲ್ಮೀಕಿಯಲ್ಲಿ ಅವರಿಗಾದಂಥ ಹಿನ್ನಡೆ, ಇದನ್ನೆಲ್ಲ ಮರೆಮಾಚೋದಕ್ಕೆ ರವಿಕುಮಾರ್ ಅರೆಸ್ಟ್ ಮಾಡಿ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗಬೇಕು ಅನ್ನುವಂಥ ಒಂದು ದುರುದ್ದೇಶ. RSS ಬ್ಯಾನ್ ಮಾಡ್ತೀವಿ ಅಂದ್ರೆ RSS ಬ್ಯಾನ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. 2 ಬಾರಿ RSS ಬ್ಯಾನ್ ಮಾಡಲಾಗಿತ್ತು, ಅವ್ರು ಕೈಕಾಲು ಹಿಡಿದ್ರು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನೋಡ್ರಿ, ಮೊದಲನೇದಾಗಿ ಇವರ ಅಂದ್ರೆ ಖರ್ಗೆ ಅವರ, ದೊಡ್ಡ ಖರ್ಗೆ ಅವರ ಲೀಡರ್ ಆದಂಥ ರಾಹುಲ್ ಗಾಂಧಿ ಅವರ ಅಜ್ಜಿ, ಅವರ ಮುತ್ತಾತ ಇವರೆಲ್ಲ ಪ್ರಯತ್ನ ಮಾಡಿದರು. ಪ್ರಯತ್ನ ಮಾಡಿದ ನಂತರ ಅವರು ವಿಫಲರಾದರು. ಯಾರೂ ಬ್ಯಾನನ್ನು ಹಿಂದೆ ತೆಗೆದಿಲ್ಲ, ಸರ್ಕಾರ ಹಿಂದೆ ತೆಗೆದಿಲ್ಲ ಬ್ಯಾನ್. 75ರಲ್ಲಿ ಬ್ಯಾನ್ ಆದಾಗ ಇವರು ಸರ್ಕಾರವೇ ಹೋಯಿತು. ಮತ್ತು ಅದಕ್ಕಿಂತ ಮೊದಲ ನೆಹರು ಅವರು ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಇದು ಆದ ನಂತರ ಒಂದು ಆಯೋಗ ರಚನೆ ಮಾಡಬೇಕಾಗ್ತದೆ. ಬ್ಯಾನ್ ಆದ ನಂತರ ಆ ಆಯೋಗದಲ್ಲಿ ಯಾವುದೇ ರೀತಿಯಾದಂಥ ಪ್ರೂಫ್ ಇಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ತೆಗೆದಿದ್ದಾರೆ. ಖರ್ಗೆ ಅವರಿಗೆ ತಮಗೆ ಎಷ್ಟು ಬೇಕಷ್ಟು ಓದಿದ್ದನ್ನು ಹೇಳ್ತಾರೆ ಅವರು. ಎರಡನೇದ್ದು, ಈಗ ಅಜ್ಜಿ ಆಯಿತು, ಮುತ್ತಜ್ಜ ಆಯಿತು, ಈಗ ರಾಹುಲ್ ಗಾಂಧಿ. ಇವರು ಯಾರೂ ಏನೂ ಮಾಡೋಕ್ಕಾಗಲ್ಲ, ನಮ್ಮನ್ನೆಲ್ಲ ಬಂಧಿಸಿದ್ರು, ಎಲ್ಲ ಮಾಡಿದ್ರು, ಎಲ್ಲವೂ ಆಗಿದೆ. ಆದರೆ ಮೊದಲೇದು ಅವ್ರು ಏನು ಹೇಳಿದ್ದಾರೆ, ಇನ್ನೊಂದು ನಾವು ಬಂದರೆ ಅಂತ ಹೇಳಿದ್ದಾರೆ. ಜೀವನದ ಇನ್ನು ಭವಿಷ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ಹೀಗಾಗಿ ಅವರು ಹಗಲು ಕನಸು ಕಾಡ್ಕೊಂಡು ಆನಂದ ಪಡ್ತಿರಲಿ. RSS 100 ವರ್ಷಗಳನ್ನು ಪೂರೈಸ್ತಾ ಇದೆ, ಅದು ಬೆಳೀತಾ ಹೋಗ್ತದೆ. ಮತ್ತು ಐಡಿಯಾಲಜಿಯನ್ನು, ನಿಮ್ಮ ಈ ಲೆಫ್ಟಿಸ್ಟ್ ಐಡಿಯಾಲಜಿ ಏನಿದೆ ಅಲ್ಲ, ಇದನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಪೀಪಲ್ ಹ್ಯಾವ್ ರಿಜೆಕ್ಟೆಡ್ ಥ್ರೂ ಔಟ್ ದಿ ವರ್ಲ್ಡ್. ಈ ವಿಚಾರ, ನಿಮ್ಮ ವಿಚಾರಧಾರೆಯನ್ನು ನಿರಾಕರಣೆ ಮಾಡಿದ್ದಾರೆ. ಜಗತ್ತಿನ ಮತ್ತು ದೇಶದ ಜನ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿಚಾರ ಪರಿವಾರದ ವಿಚಾರಧಾರೆಯನ್ನು ಒಪ್ಕೊಂಡಿದ್ದಾರೆ. ನೀವೆಂದೂ ಅಧಿಕಾರಕ್ಕೆ ಬರಲ್ಲ, ನೀವೇನು ಚಿಂತೆ ಮಾಡಬೇಡ್ರಿ, ನೀವು ಇದೇ ಸರ್ತೆ ಏನೋ ಅಧಿಕೃತ ವಿರೋಧ ಪಕ್ಷ ಆಗಿದ್ದೆ ನಿಮ್ಮ ದೊಡ್ಡ ಪುಣ್ಯ.